ಕೈ ಎಲ್ಲ ಇಲ್ಲಿ ಸುಳರ್ನಲ್ಲಿ ಈಗ ಅಲ್ಲಾಡಿಸ್ತಾಗಲ್ಲ ಕೈ. ಇದು ಅಟಲ್ ನಾಗರಾಜ್ ಮನೆ, ಈ ರಾಜ್ಯದ 6 ಕೋಟಿ ಕನ್ನಡಿಗರ ಮನೆ ಇದು, ಗೊತ್ತಾಯ್ತಾ? ನೀವು ದೌರ್ಜನ್ಯ ಮಾಡೋಕ್ಕೂ ಆಗಲ್ಲ, ಇದು ಮಾಡೋಕ್ಕೂ ಆಗಲ್ಲ. ಬಟ್ ಆದರೆ ನೀವು ಪೊಲೀಸರು ಇರ್ಬೋದು. ನಾನು ಇವತ್ತು ಯಾಕೆ ಇದೊಂದು ಹೇಳಿದ್ದು, ನಾನು ಹೇಳಿದೆ ಇವ್ರಿಗೆ, ಇವತ್ತು ನಾನು ಯಾವ ಉದ್ದೇಶಕ್ಕಿದ್ದೆ ಇಲ್ಲಿ ಮನೆಯಲ್ಲಿ ಅದು ಹೇಳ್ಬಿಡ್ತೇನೆ. ಇವ್ರನ್ನ ಕೇಳಿದೆ, ಏನ್ರಿ ಆರ್ಡರ್ ಮಾಡೋದು ಅಂತ. ಸರ್ ಪೊಲೀಸ್ನವರು ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದಾರೆ, ಡಿವೋರ್ಸ್ಬೇಕು ಮಾಡ್ಬಿಟ್ಟಿದ್ದಾರೆ, ಅಲ್ಲೇ ಪ್ರಾಬ್ಲಮ್. ಅಯ್ಯೋ, ನಾನು ಸತ್ಯ ಹೇಳ್ತೇನೆ, ದೇವ್ರ ಮೇಲೆ ಸತ್ಯ ಹೇಳ್ತೇನೆ, ನಿಮಗೋಸ್ಕರ ಹೋಗ್ತಾ ಇರ್ತೀನಿ ಸತ್ಯ. ಪಾಪ ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು, ಸತ್ಯವಲ್ಲ. ನಾನು ಹೇಳ್ದೆ ಕೇಳಿ ಎಷ್ಟು ಸರ್ ಹೇಳಿದೆ, ನನ್ನಿಂದ ನಿಮ್ಗೆ ತೊಂದರೆ ಆಗಬಾರ್ದು ಅಂತ. ನಮ್ಮ ಇವರು ಸೀನಿಯರ್ ಲಾಯರು ಬೇಕಾದಾಗಲಿ ಹೋಗಿ ಕೂಡುದು ಅಂತ, ಯಾವ ಕಾರಣಕ್ಕೂ ಅಟೆಂಡ್ ಮಾಡಬೇಡಿ, ನಾನಿದ್ದೀನಿ. ಅದೇನು ಮಾಡ್ತಾರೆ, ಯಾವನೇನು ಮಾಡ್ತಾರೆ. ನಮ್ಮ ಬಬಿಲಾ ನೇಸರ್ಗಿ ಸೀನಿಯರ್ ಲಾಯರು, ನಾನು ನಿಜವಾಗ್ಲೂ ಏನು ಯಾಕೆ ಮುಗಿಸ್ಕೊಬಿಟ್ಟ ಅದೇನಪ್ಪ ನನ್ನ ಮಾತು ಹಿಡಿಸ್ಲಿಲ್ವೇನೋ ಅಂತ. ಏನಾಯ್ತು ಅಂದರೆ ಸತ್ಯ ಹೇಳ್ತೀನಿ, ಇವರು ಬಾಯಿ ಬಂದಾಗ ಇವ್ರು ಬೈತಾ ಇದ್ದ. ಪಾಪ ನನ್ನಿಂದ ಇವ್ರಿಗೆ ತೊಂದರೆ ಆಗ್ತಾ ಇದಲ್ಲ, ಹೋದ ವಾರನೂ ನಂದೆ ತೊಂದರೆ ಆಗ್ತಾ ಇರಲ್ಲ, ಏನು ಮಾಡಬೇಕು, ಪೊಲೀಸ್ ತೊಂದರೆ ಆಗ್ತಾ ಇದಲ್ಲ ಅಂತ. ನಿನ್ನೆ CM ಟ್ರೈ ಮಾಡಿದ್ರೆ ಸಿಗಲಿಲ್ಲ ಅವ್ರಿಗೆ. ಅವ್ರು ಹೇಳ್ಬಿಡ್ತಾರೆ ಎಲ್ಲ ತೆಗೆದುಬಿಡ್ತೀವಿ, ಎಲ್ಲ ಕನ್ನಡ ಪರ ಸಂಘಟನೆಗಳಿರುವ ಎಲ್ಲ ಕೇಸನ್ನು ತೆಗಿತೀವಿ ಅಂತ ನವೆಂಬರ್ 1ನೇ ತಾರೀಕು ಮೈಸೂರು ಬ್ಯಾಂಕ್ ಸರ್ಕಲ್ ಹೇಳಿದ್ರು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಸಿದ್ದರಾಮಯ್ಯ ಮರ್ತುಬಿಟ್ರು, ಕಂಪ್ಲೀಟ್ ಮರ್ತುಬಿಟ್ರು. ಇದು ಇವ್ರಿಗೆ ಹಬ್ಬ ಆಗೋಯ್ತು. ಇವೆಲ್ಲ ಪುಟ್ಕೋಸು ಕೇಸ್ಗಳಿವು. ಇದೇನಂತ 15 ಮರ್ಡರ್ ಮಾಡಿ, ಯಾರು ಅಂಗಡಿ ದರೋಡೆ ಮಾಡಿ ಕೋಟಿ ಮುಗಿಸಿ, ಇದು ತೀರಾ ಮೆಚ್ಕೊಂಡ್ರೆ ಎಷ್ಟಪ್ಪ, 1,500,000 ರೂಪಾಯಿ ನಾವು ಕೊಟ್ಬಿಟ್ಟು ಹೊರಗೋಗ್ಬೋದು. ನೋಡೋಣ ಇದು ಯಾಕೆ ಅಂದರೆ, ಇಂಥ ಕೇಸ್ಗಳು ಲಕ್ಷಾಂತರ ಕೇಸ್ಗಳಿದೆ. ದನಿ ಇಲ್ಲದೇದಂಥವರು ಲಕ್ಷಾಂತರ ಜನ ಕೋರ್ಟ್ ಇಲ್ಲಿ ಪರಪ್ ನಗರದಲ್ಲಿದ್ದಾರೆ, ಜೈಲೇ ಇದ್ದಾರೆ. ಯಾರು ಕೇಳೋರಿಲ್ಲದೆ, ಬೇಲಿಲ್ಲದೆ ಜೈಲಿದ್ದಾರೆ. ಬರೀ ಇದು. ಆಮೇಲೆ ಇಷ್ಟು ದುಡ್ಡು ಕಟ್ಟಕ್ಕಾಗದೇ ಇರ್ತಕ್ಕಂಥವ್ರು ಸಾವಿರಾರು ಜನ ಜೈಲಿದ್ದಾರೆ. ಯಾರು ಕೇಳೋರು? ನಾನು ಜೈಲ್ಗೆ ಹೋಗಿದ್ದೀನಿ, ಲಾಕಪ್ಗೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀವಿ. ನೀವು ಇನ್ನೂ ತರಬೇಕಾಗಿತ್ತು. ಬಳೆನೂ ತಂದಿದೆ, ಆಗತ್ತಿದೆ, ಬಳೆ ಚೆನ್ನಾಗಿತ್ತು. ಅದು ನಮ್ಮ ಚಳವಳಿ ಅದ್ಭುತವಾಗಿತ್ತು. ತರಿಸ್ಬಿಡಿ ಈಗಲೂ, ನಾನು ಹಾಕಂತೆ ಜೈ ಅಂತ ಬರ್ತೀನಿ. ಭಾಳ ಅನ್ಯಾಯ. ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತೀನಿ, ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಈ ದೇಶದಲ್ಲಿ ದೇಶವೇ ನಾಶ ಆಗೋದು. ಉಳಿದಿರದೆ ನಿಮ್ಮ ಮೇಲೆ, ನಿಮ್ಮ ತೀರ್ಮಾನದ ಮೇಲೆ, ನಿಮ್ಮ ಚಿಂತನೆ ಮೇಲೆ ಇವತ್ತು ಉಳಿದಿರ್ತಕ್ಕಂಥದ್ದು. ನೀವು ದಾರಿ ಬಿಟ್ಟರೆ ಎಲ್ಲ ನಾಶ ಆಗೋದು. ನಾನೀಗ ನ್ಯಾಯಾಲಯ ಅದೊಂದು ಇವೆರಡೆ, ಅದು ದಾರಿ ತಪ್ಪಿದ್ರೆ ಮುಗ್ದೈತಿ. ಅದಕ್ಕೆ ಭಾಳ ಅತ್ಯಂತ ಇದ್ದಿದೆ. ಯಾಕೆ ನಿಮ್ಮನ್ನೆಲ್ಲ ಕರೆಸ್ತೇನೆ, ಇದುವರೆಗೂ ಎಂತೆಂಥ ಕೇಸ್ಗಳಿತ್ತು. ಒಂದು ಕೇಸು ಎಲ್ಲ ಹೋರಾಟದ ಕೇಸು, ಹೋರಾಟ ಎಲ್ಲ ಅವು. ಇವತ್ತು ಇನ್ನೊಂದು ಹೇಳ್ತೀನಿ ಕೇಳಿ. ಸೊ ನಿಮ್ಗೇನಾಗಿದೆ ಅಂದರೆ, ನನಗೆ ಈ ನ್ಯಾಯಾಧೀಶರು ತಾವು ಅದ್ಯಾಕೋ ನನ್ನ ಮೇಲೆ ಕೋಪ ಇಟ್ಕೊಂಡ್ಬಿಟ್ರು ಗೊತ್ತಿಲ್ಲ. ಅದು ಗುಟ್ಟಾಗಾರ ಹೇಳ್ಬೇಕಾಗಿತ್ತು. ಅವರು ಈ ಥರ ಕೋಪ ಇಟ್ಕೊಂಡಿದ್ದೀವಿ, ಅದಕ್ಕೆ ಸತ್ಯವಾದ ಏನಿದೆ, ಅವ್ರ ಮನೆ ಗಂಟು ತಿಂದಿದ್ವ ನಾವು, ಆಯಿತಾ? ಇದು ಕೇಸ್ಗಳು ಪಾಪ ಡೆಲ್ಲಿ ಇತ್ತು. ಡೆಲ್ಲಿ ಕೋರ್ಟ್ನಲ್ಲೇ ನಾನು ಇಲ್ಲೇ ಮಾಡ್ದೋ ವಿಡಿಯೋ ಮೂಲಕ
ಡೆಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಅವರು ಆ ಲಾಯರು, ಸರ್ ವಾಟಾಳ್ ನಾಗರಾಜ್ ಅವರಿಗೆ 70-75 ವರ್ಷ ಆಗಿದೆ, ಡೈಲಿ ಬರೋಕ್ಕಾಗಲ್ಲ. ಎಲ್ರಿ 75 ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇದ್ರಲ್ಲಿ ಅವ್ರು ಜಡ್ಜು, ನಮ್ಮ ಲಾಯರು ಇಲ್ಲ ಸರ್ ಆಗಿದೆ, ಅವರು ಭಾಳ ಭದ್ರವಾಗಿದ್ದಾರೆ. ಆಲ್ ರೈಟ್, ಎಷ್ಟೋ ಯಾವ ಬರುತ್ತೆ ಡೆಲ್ಲಿ ಕೋರ್ಟು ಆಯ್ತಾ, 9 ತಿಂಗಳು ಹೌದು. ಆಮೇಲೆ 9 ತಿಂಗಳು ಮುಂದಕ್ಕೆ ಹಾಕಿದ್ರು. ಮತ್ತೊಂದು ನಿಮ್ಗೆ ಹೇಳ್ತೀನಿ, ಪಾರ್ಲಿಮೆಂಟ್ ಭವನದ ಮುಂದೆ ನಾನು ಬಂಗಾರಪ್ಪ, ಮಹಾಜನ್ ವರದಿ, ಆಗ ಮಹಾಜನ್ ಬೇಡ ಅಂತ ಪಾರ್ಲಿಮೆಂಟ್ ಮುಂದೆ ದೊಡ್ಡ ಗಲಾಟೆ. ನಾವಿಬ್ಬರೇ ಇಬ್ರು ದೊಡ್ಡ ಟೀಮ್ ಹೋಗಿತ್ತು. ಆ ಟೀಮ್ ಬಿಟ್ಟು ನಾವಿಬ್ಬರು ಹೋಗಿ ನಾ ಬಂಗಾರಪ್ಪನ ಹೇಳಿ ನಡಿ ಅಲ್ಲೇ ಮಾಡೋಣ, ಇದ್ಯಾಕೆ ಇಲ್ಲಿ ಅಂತ ಅವಾಗಿಂದ್ರ ಆಗಿಂದ ಎಲ್ಲರಿಗೂ ಭೇಟಿ ಮಾಡಿ ಹೋಗಿ ಪಾರ್ಲಿಮೆಂಟ್ ಮುಂದೆ ಗಲಾಟೆ. ಪಾರ್ಲಿಮೆಂಟ್ ಪಕ್ಕದ ಕೋರ್ಟ್ಗೆ ಬೇಲ್ ಕೊಡೋಕ್ಕೆ ಜಾರ್ಜ್ ಫರ್ನಾಂಡಿಸ್ ಬಂದರು. ಜಾರ್ಜ್ ಫರ್ನಾಂಡಿಸ್ ನನಗೆ ಬೇಕಾದವರು, ಜಯಂತ್ ಪಟೇಲ್ ಎಲ್ಲ ಬಂದರು. ಜಡ್ಜು ಕೇಳಿ ಎಲ್ಲಿಂದ ಬಂದಿದ್ದೀರಿ ಅಂತ, ಈಗ ಕರ್ನಾಟಕದಿಂದ. ಎಸ್, ಪರ್ಸ್ನಲ್ ಬೇಲ್ ಅಂತ. ಇನ್ನೊಬ್ಬರು ಕರ್ಕೊಂಡ್ಬಂದೆ, ಪರ್ಸ್ನಲ್ ಬೇಲ್ ಸ್ವಂತ ಜಾಮೀನು ಅಂತ. ಆಯಿತಾ, ನಾನು ಈ ನಾಡಿಗಾಗಿ ಸುಮಾರು ನನ್ನ ಜೀವನವನ್ನೇ ಅರ್ಪಣೆ ಮಾಡಿದ್ದೇನೆ. ನಾನು ಮನಸ್ಸು ಮಾಡಿದ ರಾಜ್ಯದಲ್ಲಿ ಏನೇನೋ ಆಗ್ಬೋದಾಗಿತ್ತು, ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಬಾರ್ದು ಅಂತ. ಇದು ನಮಗೆ ಬಳುವಳಿ, ಇದು ಬಳುವಳಿ. ಮನೆ ಸರ್ಚ್ ಮಾಡೋಕ್ಕೆ ಬಂದಿದ್ದಾರೆ. ನಾಡಿನ ಸಮಗ್ರ ಕನ್ನಡಿಗರಿಗೆ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ, ನೀವು ಜವಾಬ್ದಾರಿ ವಹಿಸಬೇಕು. ಕನ್ನಡಿಗರು, ಯುವ ಜನಾಂಗ, ವಿದ್ಯಾರ್ಥಿಗಳು, ಕಾರ್ಮಿಕರು, ಇಡೀ ರಾಜ್ಯದಲ್ಲಿ ಇಂಥದ್ದಿನ್ನೂ ಸಾವಿರಾರು ನಡೀತದೆ. ತಯಾರಾಗಿರಬೇಕು, ಎಲ್ಲ ತಯಾರಾಗಿರಬೇಕು. ಕನ್ನಡ ಚಳುವಳಿಗೆ ನೀವೆಲ್ಲರೂ ಸದಸ್ಯರಾಗಬೇಕು. ಮನೆಗೊಬ್ಬ ಕನ್ನಡ ಚಳುವಳಿ ಇರಬೇಕು, ಹೋರಾಟ ಮಾಡೋಕ್ಕೆ ಬೇಕು. ಇಲ್ಲದಿದ್ದರೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಪಾಯ ಕಟ್ಟಿಟ್ಟು ಬುತ್ತಿ. ನಮ್ಮ ಉಳಿಬೇಕಾದ್ರೆ ಇದನ್ನು ಮಾಡಬೇಕಾಗುತ್ತೆ. ನಾನೇ ಇನ್ನು ಮುಂದೆ ನಿಂತು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಡ್ತೀನಿ. ಕನ್ನಡ ಉಳಿಸಲೇಬೇಕು. ಅದಕ್ಕಾಗಿ ಈ ಮೂಲಕ ಇವತ್ತು ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳ್ತಾ ಇದ್ದೀನಿ, ರಾಣಿದ್ದೆ ಅಷ್ಟೇ. ಆಯ್ತು, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.